ವೆಲ್ಕಮ್ ಟು ಕಿಂಗ್ಸ್ ಲ್ಯಾಂಡಿಂಗ್. ಏನೋ ನಮ್ಮದೇ ಹೋಮ್ ಸ್ಟೇ ಅನ್ನೋ ಥರ ಓಪನ್ ಮಾಡ್ತೀನಿ, ಇಲ್ಲ ಬೇರೆಯವ್ರ ಹೋಮ್ ಸ್ಟೇ, ಬಟ್ ನಾವಿಲ್ಲಿ ಬಂದು ಉಳ್ಕೊಂಡಿದ್ದೀವಿ ಇವತ್ತು. ಸೊ ನಿಮಗೆಲ್ಲ ಹೇಗಿದೆ ಇದು ಪ್ರಾಪರ್ಟಿ ಅಂತ ತೋರಿಸೋಣ ಅಂತ. ಸೊ ಇದು ಬಂದು ಎಂಟ್ರೆನ್ಸ್, ಇದು ಕಿಂಗ್ಸ್ ಲ್ಯಾಂಡಿಂಗ್ ಸೋಮವಾರಪೇಟೆ ಮಡಿಕೇರಿಯಲ್ಲಿರೋದು. ಕಮ್ ಲೆಟ್ಸ್ ಎಕ್ಸ್ಪ್ಲೋರ್ ದ ಪ್ರಾಪರ್ಟಿ. ಸೊ ಬನ್ನಿ, ಇದು ಒಂದು ಎಂಟ್ರೆನ್ಸಲ್ಲಿ ಸೀಟಿಂಗ್ ಏರಿಯಾ ಇದೆ. ಇದು ಕಂಪ್ಲೀಟ್ ಸೀಟಿಂಗ್ ಏರಿಯಾ. ಬನ್ನಿ. ಇದು ಲಾಫ್ಟ್. ಈ ಪರ್ಟಿಕ್ಯುಲರ್ ಏನು ನೋಡ್ತಿದ್ದೀರಲ್ಲ, ಇದು ಬಂದು ಲಾಫ್ಟ್. ಇದರಲ್ಲಿ 8 ಮೆಂಬರ್ಸ್ ಸ್ಟೇ ಆಗ್ಬೋದು. ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಬಂದರೆ ತುಂಬ ಚೆನ್ನಾಗಿರುತ್ತೆ. 2 ಕ್ವೀನ್ ಸೈಜ್ ಬೆಡ್ ಆ್ಯಂಡ್ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಕೂಡ 2 ಕ್ವೀನ್ ಸೈಜ್ ಬೆಡ್ ಇದೆ. ಸೊ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ತುಂಬ ಸ್ಪೇಷಿಯಸ್ ಆಗಿದೆ. 8 ಜನ ಈ ಒಂದು ಲಾಫ್ಟಲ್ಲಿ ಸ್ಟೇ ಮಾಡ್ಬೋದು. ಪ್ರೈಸಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಮೇಲೆ ಆ್ಯಡ್ ಮಾಡ್ತೀನಿ. ಸೊ ಬನ್ನಿ, ಈ ಥರದ್ದು 2 ಲಾಫ್ಟ್ ಇದೆ. ಇದೇನು ನೋಡ್ತಿದ್ದೀರಲ್ಲ, ಇದು ಒಂದು ಕಾಟೇಜ್. ಈ ಥರದ್ದು 3 ಕಾಟೇಜ್ ಇದೆ. ಕಾಟೇಜಲ್ಲಿ 2ರಿಂದ 4 ಜನ, ಸೊ ಮ್ಯಾಕ್ಸಿಮಮ್ 4 ಜನ ಸ್ಟೇ ಆಗ್ಬೋದು. ಇದಂತೂ ಸಖತ್ ಕ್ಯೂಟ್ ಆಗಿದೆ. ಇದು ಪೂಲ್. ಇವಾಗ ಇಲ್ದಿಲ್ಲ, ಸಿಕ್ಕಾಪಟ್ಟೆ ಥಂಡಿ ಇದೆ. ಬೆಳಗ್ಗೆ ನೋಡೋಣ. ಇದಿನ್ನೊಂದು ಕಾಟೇಜ್ ಆ್ಯಂಡ್ ಅದು 3rd ಕಾಟೇಜ್. ಅಲ್ಲಿದೆಯಲ್ಲ, ಅದು 3rd ಕಾಟೇಜ್. ಓಕೆ, ಸೊ ನಾವು ಸ್ಟೇ ಆಗಿರೋದು ಕಾಟೇಜ್ ಇದೆ. 4 ಜನ ಆಗ್ಬೋದು. ಅದಕ್ಕಿಂತ ಇನ್ನೂ ಒಬ್ರಿಬ್ರು ಆ್ಯಡ್ ಮಾಡ್ಬೋದು. ಎಕ್ಸ್ಟ್ರಾ ಕಾಟ್ ಬೇಕಾದರೆ ಅವ್ರು ಕೊಡ್ತಾರೆ, ಪ್ರೊವೈಡ್ ಮಾಡ್ತಾರೆ ನಮಗೆ. ಬಟ್ ನಾವಿವಾಗ ನಾನು ಶ್ರೀಕಾಂತ್ ಲಕ್ಷ ಅಷ್ಟೇ ಮಾಡೋದು. ಬಟ್ ಇಟ್ಸ್ ಬ್ಯೂಟಿಫುಲ್ ಕಾಟೇಜ್. ಕಂಪ್ಲೀಟಾಗಿ ನೀವು ನೋಡ್ಬೋದು ಔಟ್ಸೈಡ್. ಕಂಪ್ಲೀಟ್ ಒಂದು ಕಾಟೇಜ್. ಹೇಗಿದೆ ಲಕ್ಷ ಕಾಟೇಜ್? ತುಂಬ ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಓಕೆ, ಚಳಿ ಆಗ್ತಿತ್ತು ಅಂತ ಹಾಕಿಸ್ಕೊಂಡ. ಈಗ ಸೊ ನಾವು ಉಳ್ಕೊಂಡಿರೋದು ಇದೇ ಕಾಟೇಜಲ್ಲಿ. ಕಾಟೇಜ್ ಅಂತೂ ತುಂಬ ಬ್ಯೂಟಿಫುಲ್ ಮತ್ತು ಸ್ಪೇಷಿಯಸ್ ಆಗಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬನ್ನಿ, ನಾನು ಕಾಟೇಜ್ ಟೂರ್ ಮಾಡ್ತೀನಿ, ಬಿಕಾಸ್ ಬೇರೆದು ಮಾಡೋಕ್ಕಾಗಲ್ಲ. ಆಲ್ರೆಡಿ ಸ್ಟೇ ಮಾಡಿದ್ದಾರೆ. ಆ್ಯಂಡ್ ವ್ಯೂ ತುಂಬ ಚೆನ್ನಾಗಿದೆ. ಕಂಪ್ಲೀಟ್ ಗ್ರೀನ್ರಿ, ಬ್ಯೂಟಿಫುಲ್ ವ್ಯೂ ಆ್ಯಂಡ್ ಏಸ್ಥೆಟಿಕ್ ರೂಮ್. ಫುಲ್ ಕಂಪ್ಲೀಟ್. ಈವನ್ ಲಾನ್ ಮಕ್ಳಿಗೆಲ್ಲ ಇಲ್ಲಿ ನೋಡ್ಬೋದು ನೀವು. ಅಲ್ಲಿ ಒಂದು ಪುಟಾಣಿ ಪ್ಲೇ ಏರಿಯಾ ಇದೆ, ಆಟ ಆಡ್ಬೋದು. ಕುತ್ಕೊಂಡು ನೋಡ್ಬೋದು. ಅದಾದಮೇಲೆ ಇಲ್ಲಿ ಲಾನ್ ಇದೆ. ಸೊ ಅವ್ರು ಏನಾದರೂ ಆಟ ಆಡ್ಬೋದು. ನಾವು ಕೂಡ ಬಾಲ್ ಎಲ್ಲ ತಂದಿದ್ದೀವಿ, ಆಟ ಆಡ್ಬೋದು ಇವಾಗ ಮಕ್ಳ ಜೊತೆ. ಕ್ಲೀನ್ ಆಗಿದೆ, ಹೈಜಿನಿಕ್ ಆಗಿದೆ. ಓಕೆ, ನನ್ಗಿಂತ ಲಕ್ಷ್ಯ ಟೂರ್ ಕೊಡ್ತಾನೆ. ನಾನೇನು ಹೇಳೋದೇ ಬೇಡ. ಮುಂದೆ ಆಟ ಆಡಿದೆ ದೊಡ್ಡವ್ರಿಗೆ. ಹೌದಾ? ಆದ್ರೆ ನಾನ್ ಕೂಡ ಆಟ ಆಡಕ್ಕೆ ಹೋಗಿದ್ದೀನಿ. ಹೌದಾ? ಇಂಡೋರ್ ಪ್ಲೇ ಏರಿಯಾನಾ? ಟೆನ್ನಿಸ್ ಆಡಿದ್ರಾ? ಟೆನ್ನಿಸ್ ಎಲ್ಲ ಬೇರೆದು. ಓಕೆ. ಸೊ ಇಲ್ಲಿ ಬಂದ್ರೆ ಇಲ್ಲಿ ಔಟ್ಸೈಡ್ ಬಾತ್ ಟಬ್ ಇದೆ. ಅಲ್ಲಿ ಬಾತ್ ಟಬ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬೆಳಗ್ಗೆ ಲಕ್ಷ ಯೂಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅವ್ನು ಇವಾಗಲೇ ಮಾಡೋಣ ಅಂತಿದ್ದ. ತುಂಬ ಕೋಲ್ಡ್ ಇದೆ, ಹಾಗಾಗಿ ಬೆಳಗ್ಗೆ ಟ್ರೈ ಮಾಡ್ತೀವಿ. ಸೊ ಇಲ್ಲಿ ಕುತ್ಕೋಬೋದು. ಕುತ್ಕೊಂಡು ಕೂಡ ಹೊರಗಡೆ ನೋಡ್ಬೋದು. ಫುಲ್ ಗ್ಲಾಸ್ ಡೋರ್.
ನೋಡಿ ಎಲ್ಲ ಫುಲ್ ಕಂಪ್ಲೀಟ್ ಫಾಗ್ ಆಗಿದೆ. ಎಷ್ಟು ಸ್ಕೈ ಇವಾಗ ಈಗ ಟೈಮ್ ಒಂದು ಅರೌಂಡ್ 5 o'clock ಅಂತಲೇ ಅನಿಸ್ತಿಲ್ಲ. ಮೂನ್ ಕೂಡ ಕಾಣಿಸ್ತಿದೆ. ಹೌದು ಹೌದು. ಸೊ ನಾನು 5 ಅನ್ಕೊಂಡೆ, ಇಲ್ಲ 6 o'clock ಆಗಿದೆ ಟೈಮ್. ಮೂನ್ ಕೂಡ ಬಂದಿದೆ. ಸರ್ಕಲ್ ಇದೆ, ಏನೋ ಸರ್ಕಲ್ ತರನೇ ಇದೆ, ಆದ್ರೆ ಕ್ರಿಸೆಂಟ್ ಆಗಿದೆ ಒಂದು ಸ್ವಲ್ಪ. ಸರ್ಕಲ್ ಥರನೇ ಇದೆ, ಕ್ರಿಸೆಂಟ್ ಥರ ಇದೆ. ಓಕೆ, ಅದೊಂದು ಶೇಪ್, ಲಕ್ಷದ ಶೇಪ್. ಸೊ ಇದು ಗ್ಲಾಸ್ ಡೋರ್ ಸ್ಲೈಡರ್. ಇದು ಬಂದು ಸ್ಲೈಡಿಂಗ್ ಡೋರ್, ಓಪನ್ ಆಗ್ಬೋದು. ಓಕೆ, ಅದು ತೋರಿಸಿದ್ದೀನಿ. ಓಕೆ, ಅವಾಗ ಅವರು ಇಂಟ್ರಪ್ಟ್ ಮಾಡ್ತಿರ್ತಾರೆ, ಛೋಟಾ ಯೂಟ್ಯೂಬರ್ ಅವರು. ಓಕೆ, ಬನ್ನಿ. ಇಲ್ಲಿ ತುಂಬ ಕಂಫರ್ಟಬಲ್ ಆಗಿರೋದು 2 ಕ್ವೀನ್ ಸೈಜ್ ಬೆಡ್ ಇದೆ. ಇಲ್ಲಿ 2 ಇದೆ, ಆರಾಮಾಗಿದೆ. ಆಲ್ರೆಡಿ ಬೆಡ್ ತುಂಬ ಸಾಫ್ಟ್ ಆಗಿದೆ ಆ್ಯಂಡ್ 4 ಜನ ಆರಾಮಾಗೆ ಇರ್ಬೋದು ಇಲ್ಲಿ. ಎಕ್ಸ್ಟ್ರಾ ನಾನು ಆಲ್ರೆಡಿ ಹೇಳ್ದಂಗೆ ಎಲ್ಲ ರೂಮ್ಸಲ್ಲೂ ಲೈಕ್ 1 or 2 ಕಾಟ್ಸ್ ಎಷ್ಟು ಸ್ಪೇಸ್ ಇದೆ ಅದ್ರ ಡಿಪೆಂಡಿಂಗ್ ಆನ್ ದ್ಯಾಟ್ ಅವ್ರು ನಿಮಗೆ ಕಾಟ್ನ ಪ್ರೊವೈಡ್ ಮಾಡ್ತಾರೆ. ಬಟ್ ಕೇಳಬೇಕು, ನನಗೆ ಬೇರೆ ಪ್ರೈಸಸ್ನ ಕೇಳಿಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಬಟ್ ಈ ಕಾಟೇಜಲ್ಲಿ ಬಂದ್ಬಿಟ್ಟು 4,500 ವೀಕೆಂಡಲ್ಲಿ ಪರ್ ಪರ್ಸನ್. ಅದೇ ವೀಕ್ ಡೇ ಅಲ್ಲಿ ಆದರೆ 4,000 ಪರ್ ಪರ್ಸನ್ ಆಗುತ್ತೆ. 4 years ಇರೋದ್ರಿಂದ ಅವ್ನಿಗೇನು ಚಾರ್ಜಸ್ ಇಲ್ಲ, ಬರೀ ನನಗೆ ಶ್ರೀಕಾಂತ್ ಮಾತ್ರ. ಇಲ್ಲಿ ಲಂಚ್ ಪ್ರೊವೈಡ್ ಮಾಡಲ್ಲ, ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ 2ನ್ನ ಇನ್ಕ್ಲೂಡ್ ಮಾಡಿರ್ತಾರೆ. ಓಕೆ, ಕಮಾನ್, ರೂಮ್ ಟೂರ್ ಮಾಡ್ತೀನಿ ಅಂತ ಹೇಳಿದೆ, ಹಾಗೆ ಇದು ನೆನಪಾಯ್ತು ಹೇಳ್ತಾ ಇದ್ದೀನಿ. ಸೊ ಈ ಕಡೆ ಬಂದರೆ ಅಗೇನ್ ಸುಮಾರು ಸತಿ ಹೇಳಿದ್ದೀನಿ, ಬಟ್ ಸ್ಟಿಲ್ ಅಗೇನ್ ಬ್ಯೂಟಿಫುಲ್ ವ್ಯೂ. ಬ್ಯೂಟಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಓ ಮೈ ಗಾಡ್, ಮೂನ್ ಕೂಡ ಕಾಣಿಸ್ತಿದೆ ಇಲ್ಲಿಂದಾನೆ. ನಮಗೆ ಬ್ಯಾಂಗ್ಳೂರ್ ಹೋಗೋಕ್ಕೆ ಮನ್ಸು ಬರ್ತಾ ಇಲ್ಲ ಅಷ್ಟೇ. ಲೆಟ್ಸ್ ಸ್ಟೇ ಹಿಯರ್. ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ, ಅಷ್ಟು ಪೀಸ್ಫುಲ್ ಆಗಿದೆ ಕೂಡ. ಆ್ಯಂಡ್ ಇಲ್ಲಿ ಒಂದು ದೊಡ್ಡದು ಸೋಫಾ ಕೂಡ ಪ್ರೊವೈಡ್ ಮಾಡಿದ್ದಾರೆ ಟಿವಿ ನೋಡೋಕ್ಕೆ. ಟಿವಿ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ಇದೆ, ಬೇಕಾದರೆ ಮೂವೀಸ್ನ ನೋಡ್ಬೋದು. ಓಕೆ, ಹಾಗೆ ಇಲ್ಲೊಂದು ವಾಶ್ರೂಮ್ ಇದೆ. ಈ ಕಡೆ ಬಂದರೆ ಒಂದು ಸ್ಮಾಲ್ ಮಿರರ್ ಡ್ರೆಸ್ಸಿಂಗ್ಗೆ, ಆ್ಯಂಡ್ ಅಲ್ಲೊಂದು ಕಬೋರ್ಡ್ ಪ್ರೊವೈಡ್ ಮಾಡಿದ್ದಾರೆ ನಿಮ್ಮದು ಏನಾದರೂ ಲಗೇಜ್ ಇಟ್ಕೊಳ್ಳೋಕ್ಕೆ. ದಟ್ಸ್ ಆಲ್. ಸೊ ರೂಮ್ ಎಷ್ಟು ಎಸ್ಥೆಟಿಕ್ ಆಗಿದೆ ಅಲ್ಲ. ಆ್ಯಂಡ್ ಎ ಸಿ ಇದೆ. ಎ ಸಿ ನಿಮಗೆ ಬೇಕು ಅಂತ ಅಡಿಷ್ನಲ್ ಚಾರ್ಜಸ್. ಈ ಕೋಲ್ಡ್ ಆಗಿರೋದ್ರಿಂದ ನಮಗೇನು ಎ ಸಿ ಬೇಕಾಗಲ್ಲ. ಬಟ್ ಸಮ್ಮರಲ್ಲಿ ಏನಾದರೂ ಬೇಕು ಅಂದರೆ ಇಲ್ಲ, ಈವನ್ ವಿಂಟರಲ್ಲೂ ಕೂಡ ನಮ್ಗೆ ಬೇಕಂದರೆ ಆಫ್ ಮಾಡ್ಬೋದು. 300 rupees ಅಡಿಷ್ನಲ್ ಚಾರ್ಜ್ ಮಾಡ್ತಾರೆ ಅದಕ್ಕೆ. ಇದು ಪ್ಲೇ ಏರಿಯಾ, ಒಂದು 2 ಸ್ಲೈಡರ್ ಮತ್ತು ಸ್ವಿಂಗ್ ಇದೆ. ಆರಾಮಾಗಿ ಮಕ್ಳಿಗೆ ಆಡೋಕ್ಕೆ ಬಿಟ್ಬಿಟ್ಟು ಇಲ್ಲಿ ಕುತ್ಕೊಂಡು ನೋಡ್ಬೋದು. ನೋಡಿ, ಫುಲ್ ಗ್ರೀನ್ರಿ, ತುಂಬಾ ಚೆನ್ನಾಗಿದೆ. ಓಕೆ, ಇಲ್ಲಿ ಡೈನಿಂಗ್ ಏರಿಯಾ, ಇದು ಹೊರಗಡೆ ಕರ್ಕೊಂಡೋಗಿ ತೋರಿಸ್ತೀನಿ. ಬಂದೆ, ಇದು ಡೈನಿಂಗ್ ಏರಿಯಾ. ಸೊ ಒಂದು ಮಿಸ್ ಮಾಡಿದೆ ಹೇಳೋದು, ಏನಂದರೆ ಇಲ್ಲಿ ಲಂಚ್ ಪ್ರೊವೈಡ್ ಮಾಡಲ್ಲ. ಓಕೆ, ನಾವು ಕೂಡ ಹೊರಗಡೆ ಲಂಚ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಡಿನ್ನರ್ ಮತ್ತು ಬ್ರೇಕ್ಫಾಸ್ಟ್ ಅಷ್ಟೇ ಇನ್ಕ್ಲೂಡೆಡ್. ಇನ್ನೇನಾದರೂ ಅಡಿಷ್ನಲ್ ಬೇಕಂದರೆ ನೀವು ಆರ್ಡರ್ ಮಾಡ್ಕೋಬೇಕಾಗತ್ತೆ. ವಾವ್, ನಾನು ವಾಪಸ್ ಬ್ಯಾಂಗ್ಳೂರಿಗೆ ಹೋಗಬಾರ್ದು ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಓಕೆ, ಸೊ ಒಂದು ಪೆಂಟ್ ಹೌಸ್ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ. ಪೆಂಟ್ ಹೌಸ್ 2 ಇರೋದಿಲ್ಲಿ. ಪೆಂಟ್ ಹೌಸಲ್ಲಿ ಮಿನಿಮಮ್ 2 ಸ್ಟೇ ಆಗಲೇಬೇಕು, ಮ್ಯಾಕ್ಸಿಮಮ್ 4 ಜನ. ಯಾಕಂದರೆ ಇಲ್ಲಿ ಕೂಡ ಕ್ವೀನ್ ಸೈಜ್ 2 ಬೆಡ್ ಇದೆ ನೋಡಿ. ಓಕೆ, ಸೊ ಕ್ವೀನ್ ಸೈಜ್ 2 ಬೆಡ್ ಇದೆ ಇಲ್ಲಿ. ಕಾಟೇಜ್ ಅಷ್ಟು ಸ್ಪೇಷಿಯಸ್ ಆಗಿಲ್ಲ, ಬಟ್ ಇದು ಕೂಡ ಚೆನ್ನಾಗಿದೆ. ಇಲ್ಲಿ ಸೀಟಿಂಗ್ ಏರಿಯಾ ಇದೆ, ಆರಾಮಾಗಿ ಕಾಫಿ ಕುಡ್ಕೊಂಡು ಹರಟೆ ಹೊಡ್ಕೊಂಡು ಈ ವ್ಯೂ ನೋಡ್ತಿದ್ರೆ ಅಪ್ಪ, ಲೈಫ್ ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ.
ನೋಡಿ, ಮೇಲಿಂದ ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ ಹೋಮ್ ಸ್ಟೇನ. ಅದು ಎಂಟ್ರೆನ್ಸ್ ಆಗಿದ ತಕ್ಷಣ ಲಾಫ್ಟ್, ಅದು ಒಂದೇ ಬ್ಲಾಕ್ ಇರೋದು. ಅದಾದಮೇಲೆ ಕಾಟೇಜಸ್ ಇದೆ, ಪೂಲ್, ಪ್ಲೇ ಏರಿಯಾ, ವ್ಯೂ, ಸೀಟಿಂಗ್ ಏರಿಯಾ. ಈಗ ನಾನು ತೋರಿಸ್ತಾ ಇರೋದು ಪೆಂಟ್ ಹೌಸ್. 2 ಪೆಂಟ್ ಹೌಸ್ ಇದೆ. ಓಕೆ, ಏನು ನೋಡ್ತಿದ್ದೀರಲ್ಲ ಇದೆ ಪೆಂಟ್ ಹೌಸ್ ಆ್ಯಂಡ್ ಅದು ಕಂಪ್ಲೀಟ್ ಹೋಮ್ ಸ್ಟೇ. ಎಸ್, ಇದಿಷ್ಟ ಆಗಿತ್ತು ಈ ಒಂದು ಕಾಟೇಜ್ ಅಥವಾ ರೆಸಾರ್ಟ್ದು ಹೋಮ್ ಸ್ಟೇದು ಇನ್ಫಾರ್ಮೇಷನ್. ಇನ್ನು ಮಿಕ್ಕಿದ ಏನೇ ಡೀಟೇಲ್ಸ್ ಲೈಕ್ ಲೊಕೇಶನ್, ಫುಡ್ ಮತ್ತು ಇದು ಚಾರ್ಜಸ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಡ್ ಮಾಡಿರ್ತೀನಿ. ನಿಮಗೂ ಕೂಡ ಇದು ಇಷ್ಟ ಆಯಿತು ಅಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಶ್ರೀ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಶ್ವೇತಾ, ಈ ಒಂದು ಪ್ರಾಪರ್ಟಿನ ನಮಗೆ ರೆಫರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಆರ್ಯ ಬಂದಿದ್ದಕ್ಕೆ. ಸೊ ಆರ್ಯ ಮಿಸ್ ಮಾಡ್ಕೊಂಡು